ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಚಾರ್ಯ ಮಂಜುನಾಥ್. ನಾನು ನಿಮಗೆ ಇವಾಗ ತೋರಿಸ್ತಿರೋದು ನಮ್ಮ ಹೊಸ ವಿ.ಕೆ ಪದ್ಧತಿ ಕೋರ್ಸ್ ಅಪ್ಲಿಕೇಶನ್. ಕೋರ್ಸ್ ಅಪ್ಲಿಕೇಶನ್ ಅಂತಂದರೆ ಇವಾಗ ನಮ್ಮ ಹತ್ರ ಯಾರೆಲ್ಲ ನೀವು ಕ್ಲಾಸಸನ್ನು ತಗೊಂಡು ಕಲ್ತಿದ್ದೀರಾ, ಆ ಒಂದು ಕ್ಲಾಸಸ್ಸಿಗೆ ಸಂಬಂಧಪಟ್ಟಂಥ ವಿಡಿಯೋ ಮತ್ತು PDF ಈ ಒಂದು ಅಪ್ಲಿಕೇಶನ್ ಒಳಗಡೆ ಸಿಗುತ್ತೆ. ವಿ.ಕೆ ಪದ್ಧತಿ ಅಂತ ಕೋರ್ಸ್ ಅಪ್ಲಿಕೇಶನ್ ಇದು. ಇದರೊಳಗಡೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಇದರೊಳಗೆ ಸಿಗುತ್ತೆ. ಇನ್ನು ಮುಂದೆ ಯಾವುದೇ ಕ್ಲಾಸಸ್ಗಳು ಮಾಡಿದ್ರೂ ಕೂಡ ಇದೆಲ್ಲದೂ ಕೂಡ ನಿಮಗೆ ಇದರೊಳಗೆ ಅವೈಲೇಬಲ್ ಇರುತ್ತೆ. ಯಾರೆಲ್ಲ ಈ ಒಂದು ವರ್ಷದ ಹಿಂದೆಯಿಂದ ಯಾರೆಲ್ಲ ಕ್ಲಾಸಸ್ಗಳಿಗೆ ಅಟೆಂಡ್ ಆಗಿದ್ದೀರಾ, ಆ ಕ್ಲಾಸಸ್ ಮಾತ್ರ ಇದರೊಳಗೆ ಅವೈಲೇಬಲ್ ಇರುತ್ತೆ. ಅದಕ್ಕಿಂತ ಹಿಂದೆದ್ದು ಯಾವುದೂ ಕೂಡ ನಿಮಗೆ ಸಿಗೋದಿಲ್ಲ. ಈಗ ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ, ನಾನು ನಿಮಗೆಲ್ಲರಿಗೂ ಒಂದು ಲಿಂಕನ್ನು ಕಳಿಸ್ಕೊಡ್ತೀನಿ, ವಾಟ್ಸಪ್ ಲಿಂಕು. ಇದನ್ನು ನೀವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ, ಇದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ಲೇಸ್ಟೋರ್ ಲಿಂಕನ್ನು ನಾನು ನಿಮಗೆ ಕಳಿಸ್ಕೊಡ್ತೀನಿ. ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ಲೇಸ್ಟೋರಲ್ಲಿ ಈ ಒಂದು ಅಪ್ಲಿಕೇಶನ್ನು ನಿಮಗೆ ಸಿಗುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ, ಇನ್ಸ್ಟಾಲ್ ಅಂತ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದಮೇಲೆ ಈ ಥರ ಓಪನ್ ಅಂತ ಕೇಳುತ್ತೆ. ಈ ರೀತಿ ಓಪನ್ ಆದ ನಂತರ ನಿಮಗೆ ಮೇನ್ ಪೇಜ್ ಬರುತ್ತೆ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಏನು ಅಂತಂದರೆ, ಈ ಒಂದು ಹೊಸ ಅಪ್ಲಿಕೇಶನ್ ಆಗಿರೋದ್ರಿಂದ ಇದು ಟೆಸ್ಟಿಂಗಲ್ಲಿದೆ. ಹಾಗಾಗಿ ನಿಮಗೆ ಇದು ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿದ್ರೆ ಇದು ಸಿಗಲ್ಲ. ವಿ.ಕೆ ಪದ್ಧತಿ ಅಂತ ನೀವೇನಾದ್ರು ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿದ್ರು ಕೂಡ ಈ ಒಂದು ಅಪ್ಲಿಕೇಶನ್ ಸಿಗಲ್ಲ. ಇದು ಓನ್ಲಿ ನಾನು ನಿಮಗೆ ಒಂದು ಲಿಂಕ್ ಕಳಿಸಿದ್ದೀನಲ್ಲ, ಪ್ಲೇಸ್ಟೋರ್ದು ಲಿಂಕು, ಆ ಲಿಂಕ್ ಮುಖಾಂತರ ಇದನ್ನು ಡೌನ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಿಮಗಿದು ಕಾಣಿಸುತ್ತೆ. ಈಗ ಓಪನ್ ಅಂತ ಕೊಡಿ. ಈಗ ನಿಮಗೆ ಅಪ್ಲಿಕೇಶನ್ ಓಪನ್ ಆಗಿದೆ. ಅಪ್ಲಿಕೇಶನ್ ಓಪನ್ ಆದ ನಂತರ ನಿಮಗೆ ಇಲ್ಲಿ ವೆಲ್ಕಮ್ ಟು ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಅಂತ ಬರುತ್ತೆ. ಇಲ್ಲಿ ನಿಮಗೆ ಲಾಗಿನ್ ಆಸ್ ಸ್ಟೂಡೆಂಟ್ ಅಂತ ಇದೆಯಲ್ಲ, ನೀವೆಲ್ಲರೂ ಸ್ಟೂಡೆಂಟ್ ಆಗಿರೋದ್ರಿಂದ ನೀವು ಈ ಒಂದು ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಈ ಒಂದು ಲೇಬಲ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ತೋರಿಸ್ತಿರೋಂಥ ಲಾಗಿನ್ ಆಸ್ ಟೀಚರ್ಸ್ ಅಂತ ಇದೆಯಲ್ಲ, ಈ ಒಂದು ಲೇಬಲನ್ನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಇದು ನೀವೇನೇ ಕ್ಲಿಕ್ ಮಾಡಿದ್ರೆ ಲಾಗಿನ್ ಆಗೋಕ್ಕಾಗಲ್ಲ. ಯಾಕೆಂತಂದರೆ ಇದು ಬರೀ ಟೀಚರಿಗೆ ಮಾತ್ರನೇ ಇರುತ್ತೆ. ಲಾಗಿನ್ ಆಸ್ ಸ್ಟೂಡೆಂಟ್ ಅಂತ ಏನಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದಾಗ ವೆಲ್ಕಮ್ ಬ್ಯಾಕ್ ಈ ಥರ ಬರುತ್ತೆ. ಲಾಗಿನ್ ಟು ಯುವರ್ ಅಕೌಂಟ್ ಅಂತ ಇದೆ. ಇಲ್ಲಿ ಬಂದುಬಿಟ್ಟು ನಿಮ್ಮ ಜಿಮೇಲ್ ಅಡ್ರೆಸ್ಸು ಮತ್ತು ಪಾಸ್ವರ್ಡನ್ನು ಡೈರೆಕ್ಟ್ ನೀವು ಇಲ್ಲಿ ಅಪ್ಲೈ ಮಾಡಿದ್ರೆ ನಿಮಗೆ ಓಪನ್ ಆಗೋಲ್ಲ. ಇಲ್ಲಿ ನೀವು ಫಸ್ಟ್ ಟೈಮು ಈ ಅಪ್ಲಿಕೇಶನ್ನ ನೀವು ಯೂಸ್ ಮಾಡ್ತಿದ್ದೀರಾ ಅಂತಂದರೆ, ಇಲ್ಲಿ ಕೆಳಗಡೆ ಬಾಟಮಲ್ಲಿ ಡೋಂಟ್ ಹ್ಯಾವ್ ಆ್ಯನ್ ಅಕೌಂಟ್ ಅಂತ ಇದೆ. ಈ ಜಾಗಕ್ಕೆ ಬಂದು ಸೈನ್ ಅಪ್ಪನ್ನು ಕೊಡಬೇಕು. ಸೈನ್ ಅಪ್ಪನ್ನು ಕೊಟ್ಟು ಇಲ್ಲಿ ನೀವು ಕ್ರಿಯೇಟ್ ಅಕೌಂಟ್ ಅಂತ ತೋರಿಸುತ್ತೆ. ಇಲ್ಲಿ ನಿಮಗೆ ಸೈನ್ ಅಪ್ ಡೀಟೇಲ್ಸ್ ಇದೆ. ಇಲ್ಲಿ ಬಂದು ನಿಮ್ಮ ಫುಲ್ ನೇಮ್, ನಿಮ್ಮ ನೇಮ್ ಏನಿದೆ ಅದು ನೇಮನ್ನು ಕೊಡಿ, ಮತ್ತು ನಿಮ್ಮ ಜಿಮೇಲ್ ಅಡ್ರೆಸ್ ಕೊಡಿ, ಮತ್ತು ನಿಮ್ಮ ಫೋನ್ ನಂಬರ್ ಕೊಡಿ. ಆಮೇಲೆ ಪಾಸ್ವರ್ಡ್ ಬಂದುಬಿಟ್ಟು ನೀವು ಯಾವುದ್ಯಾವುದೋ ಕೊಡೋಕೆ ಹೋಗ್ಬೇಡಿ. ಜಸ್ಟ್ ನಿಮ್ಮ ಒಂದು ಮೊಬೈಲ್ ನಂಬರೇ ಕೊಟ್ಟಿರಿ. ಯಾಕೆ ಅಂತಂದರೆ ನಿಮಗೆ ಈಸಿಯಾಗಿ ನೆನಪಾಗುತ್ತೆ. ನೆಕ್ಸ್ಟ್ ಇದನ್ನು ಸೈನ್ ಅಪ್ ಅಂತ ಕೊಡಿ. ಸೈನ್ ಅಪ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಸ್ಟೂಡೆಂಟ್ ಪ್ಯಾನಲ್ ಓಪನ್ ಆಗುತ್ತೆ. ಅಲ್ಲಿ ನೀವು ಏನೇನು ಕೋರ್ಸನ್ನು ಮಾಡಿದ್ದೀರಾ ಆ ಕೋರ್ಸಸ್ಸು ನಿಮಗೆ ತೋರಿಸುತ್ತೆ. ಇವಾಗ ನಾನು ಆಲ್ರೆಡಿ ಲಾಗಿನ್ ಆಗಿರೋದ್ರಿಂದ ನಾನೇನು ಮಾಡ್ತೀನಿ, ಇವಾಗ ಲಾಗಿನ್ ಇಂಟು ಯುವರ್ ಅಕೌಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ನನ್ನ ಜಿಮೇಲ್ ಅಡ್ರೆಸ್ಸು ಮತ್ತು ಪಾಸ್ವರ್ಡನ್ನು ಹಾಕ್ತೀನಿ. ಇವಾಗ ನೀವು ಆಲ್ರೆಡಿ ನಿಮಗೆ ಪೇಜ್ ಬಂದಿದೆ, ಸ್ಟೂಡೆಂಟ್ ಪ್ಯಾನಲ್ ಬಂದಿದೆ ಅಂತ ಅಂದಾಗ ನೀವು ಅಲ್ಲಿಂದ ಏನಾದ್ರು ಲಾಗೌಟ್ ಆದಾಗ ನಿಮಗೆ ಇವೆರಡು ಜಾಗದಲ್ಲಿ ಮಾತ್ರ ನೀವು ಕ್ಲಿಕ್ ಮಾಡಿ. ಫಸ್ಟ್ ಟೈಮನ್ನು ನೀವು ರಿಜಿಸ್ಟರ್ ಆಗ್ಬೇಕಾದ್ರೆ ಮಾತ್ರ ಸೈನ್ ಅಪ್ಪನ್ನು ಬಳಸಬೇಕು. ಸೆಕೆಂಡ್ ಟೈಮಿಂದ ನೀವು ಸೈನ್ ಅಪ್ಪನ್ನು ಬಳಸೋಂಗಿಲ್ಲ. ಜಸ್ಟ್ ನೀವು ಲಾಗಿನ್ ಇಂಟು ಯುವರ್ ಅಕೌಂಟ್ ಅಂತ ಏನಿದೆಯಲ್ಲ, ಇಲ್ಲಿ ನೀವು ನಿಮ್ಮ ಜಿಮೇಲ್ ಅಡ್ರೆಸ್ಸು ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕಾಗತ್ತೆ. ಫಸ್ಟ್ ಟೈಮ್ ಸೈನ್ ಅಪ್ ಆಗಿ ಒಂದ್ಸಲಿ ಮತ್ತೆ ಲಾಗೌಟ್ ಆಗುತ್ತೆ. ಲಾಗೌಟ್ ಆದಾಗ ನೀವು ಮತ್ತೆ ಏನು ಮಾಡಬೇಕು, ಇಲ್ಲಿ ಸೈನ್ ಇಂಟು ಯುವರ್ ಅಕೌಂಟ್ ಅಂತ ಏನಿದೆಯಲ್ಲ, ಇಲ್ಲಿ ಬಂದುಬಿಟ್ಟು ನಿಮ್ಮ ಜಿಮೇಲ್ ಅಡ್ರೆಸ್ಸು ಮತ್ತು ನಿಮ್ಮ ಪಾಸ್ವರ್ಡ್ ಹಾಕಿ ಮತ್ತೆ ಲಾಗಿನ್ ಅಂತ ಕೊಡಿ. ಆವಾಗ ನಿಮಗೆ ಸ್ಟೂಡೆಂಟ್ ಪ್ಯಾನಲ್ ಓಪನ್ ಆಗುತ್ತೆ, ಹಾಗೆ ಸ್ಟೇ ಆಗುತ್ತೆ. ಫಸ್ಟ್ ಟೈಮ್ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಸೈನ್ ಅಪ್ ಆಗಿ ಮತ್ತೆ ಲಾಗೌಟ್ ಆಗುತ್ತೆ ಆಟೋಮೆಟಿಕ್ ಆಗಿ. ಆಮೇಲೆ ನೀವೇನು ಮಾಡಬೇಕು, ಇಲ್ಲಿ ಬಂದುಬಿಟ್ಟು ನಿಮ್ಮ ಜಿಮೇಲ್ ಅಡ್ರೆಸ್ಸು ಮತ್ತು ಪಾಸ್ವರ್ಡನ್ನು ಹಾಕಬೇಕು. ಇದು ಮರಿಬೇಡಿ, ಯಾಕೆಂತಂದರೆ ಈ ರೀತಿ ಒಂದು ರೂಲ್ಸನ್ನ ಇದರೊಳಗೆ ಹಾಕಿದ್ದೀವಿ, ಅದಕ್ಕೋಸ್ಕರ. ಇವಾಗ ನನ್ನ ಒಂದು ಸೇವ್ ಆಗಿದೆ. ಈ ರೀತಿ ಸೇವ್ ಆಗಬೇಕು ಅಂತಂದರೆ ನೀವು ರಿಮೆಂಬರ್ ಮೀ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿರಬೇಕು. ಓಕೆನಾ, ಆನಂತರ ಈ ಥರ ನಿಮ್ಮ ಅಡ್ರೆಸ್ ಏನಿದೆ, ನೀವು ಜಿಮೇಲ್ ಅಡ್ರೆಸ್ ಏನು ಹಾಕಿರ್ತೀರ, ಪಾಸ್ವರ್ಡ್ ಹಾಕಿರ್ತೀರ, ಅದು ಆಟೋಮೆಟಿಕ್ ಸೇವ್ ಇರುತ್ತೆ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇದು ಆಟೋಮೆಟಿಕ್ ಫಿಲ್ಲಪ್ ಆಗುತ್ತೆ. ಆನಂತರ ನೀವು ಲಾಗಿನ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಲಾಗಿನ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇದು ನಾನು ಇಲ್ಲಿ ಅಡ್ಮಿನ್ ಆಗಿರೋದ್ರಿಂದ ನಿಮಗೆ ಇಲ್ಲಿ ಈ ರೀತಿ ಬೋರ್ಡ್ ಬರ್ತಾ ಇದೆ. ನಾನು ಇವಾಗ ಸ್ಟೂಡೆಂಟ್ ಪ್ಯಾನಲ್ಗೆ ಹೋಗ್ತಾ ಇದ್ದೀನಿ. ಇವಾಗ ಸ್ಟೂಡೆಂಟ್ ಪ್ಯಾನಲಲ್ಲಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಸ್ಟೂಡೆಂಟ್ ಎಲ್ಲರಿಗೂ ಕೂಡ ಈ ರೀತಿ ಪೇಜೇ ಓಪನ್ ಆಗುತ್ತೆ ಸ್ಟಾರ್ಟಿಂಗು. ಇಲ್ಲಿ ನಮ್ಮ ತರಗತಿಗೆ ಸಂಬಂಧಪಟ್ಟಿದ್ದ ಎಲ್ಲ ಡೀಟೇಲ್ಸ್ಗಳು ಇದರೊಳಗಿರುತ್ತೆ. ಕೋರ್ಸ್ ಅಪ್ಲಿಕೇಶನ್ ಒಳಗಡೆ ಏನೇನು ತರಗತಿ ಮಾಡಿದೆ ಎಲ್ಲದು ಇದು ಹೋಮ್ ಪೇಜು. ಅದಕ್ಕೆ ಸಂಬಂಧಪಟ್ಟಿದ್ದ
ಪಿ ಡಿ ಎಫ್ಗಳು ಇದರೊಳಗೆ ಆ್ಯಡ್ ಆಗಿದೆ. ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಹೋಮ್ ಪೇಜ್ ಅಂತ ಬಾಟಮಲ್ಲಿ ನೀವು ನೋಡ್ಬೋದು. ಕೆಳಗಡೆ ಇಲ್ಲಿ ಮೇಲ್ಗಡೆ ವಿ ಕೆ ಪದ್ಧತಿ ಅಂತ ಇದೆ, ಇಲ್ಲಿ ಕೆಳಗಡೆ ಬಾಟಮಲ್ಲಿ ನಿಮಗೆ ಹೋಮ್ ಅಂತ ಇದೆ. ಅದ್ರ ಪಕ್ಕದಲ್ಲಿ ಒಂದು ಚಿಹ್ನೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಲ್ ಕೋರ್ಸ್ ಅನ್ನೋದು ಬರುತ್ತೆ. ಇಲ್ಲಿ ನಾನು ಏನೆಲ್ಲ ತರಗತಿ ಮಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ತರಗತಿಗಳು ಇಲ್ಲಿರುತ್ತೆ. ಓಕೆನಾ, ಇಲ್ಲಿ ನೀವು ಗಮನಿಸ್ಬೋದು. ಇದರೊಳಗಡೆ ಆ ಒಂದು ತರಗತಿಗೆ ಸಂಬಂಧಪಟ್ಟಂಥ ಹೆಸರು, ಮತ್ತು ಇದರೊಳಗೆ ಎಷ್ಟು ವೀಡಿಯೋಸ್ಗಳಿದ್ದಾವೆ, ಮತ್ತು ಎಷ್ಟು ಟೋಟಲ್ ಅವರ್ಸ್ ಎಷ್ಟಿದೆ, ಇದು ಅಂದರೆ ಎಲ್ಲ ವೀಡಿಯೋಸು ಟೋಟಲ್ ಮಾಡಿ ಅದು ಅವರ್ಸನ್ನು ತೋರಿಸ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು. ಇವಾಗ ಎಕ್ಸಾಂಪಲ್ ಇಲ್ಲಿ ಹತ್ತೆ ನಕ್ಷತ್ರ ಪರಿಹಾರ ತರಗತಿ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ 3 ವೀಡಿಯೋಸ್ ಇದೆ. 3 ವೀಡಿಯೋಸಿಗೂ ಒಂದೊಂದು ವೀಡಿಯೋ ಎಷ್ಟೆಷ್ಟು ಅವರ್ ಇದೆ ಅಂತಲೂ ಕೂಡ ಇಲ್ಲಿ ಬರುತ್ತೆ. ನೆಕ್ಸ್ಟ್ ನೀವೇನಾದ್ರು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗಿಲ್ಲಿ ಪ್ಲೇ ಆಗುತ್ತೆ. ತರಗತಿಗೆ ಸಂಬಂಧಪಟ್ಟಿದ್ದು ನಿಮಗಿಲ್ಲಿ ಪ್ಲೇ ಆಗುತ್ತೆ. ಲಾಸ್ಟ್ ಟೈಮು ಸುಮಾರು ಜನ ಕೇಳಿದ್ರು, ನಮಸ್ಕಾರ ನಮಸ್ಕಾರ ಇಲ್ಲಿ ವಿಡಿಯೋ ಮತ್ತೆ ಇದಾಗ್ತಿಲ್ಲ, ಸ್ಪೀಡ್ ಇಲ್ಲ ಅಂತೆಲ್ಲ. ಇಲ್ಲಿ ನೀವು ನೋಡ್ಬೋದು, ಸ್ಪೀಡನ್ನ ಕೊಟ್ಟಿದ್ದೀವಿ. ಸ್ಪೀಡನ್ನು ನೀವು ಟ್ರೈ ಮಾಡ್ಬೋದು, ಮತ್ತು ಇದನ್ನು ಲ್ಯಾಂಡ್ಸ್ಕೇಪ್ ಮಾಡಿ ನೋಡ್ಬೋದು. ಆನಂತರ ನೀವು ಇಲ್ಲಿ ಇದನ್ನು ಝೂಮ್ ಮಾಡು ಕೂಡ ನೋಡ್ಬೋದು. ಓಕೆನಾ, ಈ ವಿಡಿಯೋನ ನೀವು 2 ಬೆರಳಿಂದ ಇದನ್ನು ಝೂಮ್ ಮಾಡಬೇಕಾಗತ್ತೆ. ಸಿಂಗಲ್ ಬೆರಳಿಂದ ಮಾಡಿದ್ರೆ ಬರಲ್ಲ. 2 ಬೆರಳಿಂದ ನೀವು ಝೂಮ್ ಮಾಡಿ ನೀವು ಪ್ಲೇ ಮಾಡೋಗಿ ಬೇಕಾದ್ರೆ ನೋಡ್ಬೋದು. ಬೇಕಾದ್ರೆ ಇಲ್ಲಿ ನೀವು ಡಬಲ್ ಟಪ್ಪನ್ನು ಕ್ಲಿಕ್ ಮಾಡಿದ ತಕ್ಷಣ ಸೇಮ್ ಪೊಸಿಷನಿಗೆ ಬಂದುಬಿಡುತ್ತೆ. ಆ ವಿಡಿಯೋ ಪ್ಲೇಯರ್ ಮೇಲೆ 2 ಸಲ ಟ್ಯಾಪ್ ಮಾಡಿ, ಬೆರಳಲ್ಲಿ 2 ಸಲ ಟ್ಯಾಪ್ ಮಾಡಿದ ತಕ್ಷಣ ಅದು ಒರಿಜಿನಲ್ ರೆಸೊಲ್ಯೂಷನಿಗೆ ಬಂದುಬಿಡುತ್ತೆ. ಬೇಕು ಅಂತಂದರೆ ನೀವು ಎಲ್ಲಿ ಎಷ್ಟು ಬೇಕಾದ್ರೂ ಝೂಮ್ ಮಾಡ್ಕೊಂಡು ನೋಡ್ಬೋದು. ಓಕೆನಾ, ಈ ಥರ ಇದೆ. 2 ಬೆರಳಿಂದ ನೀವು ಅದನ್ನು ಕಂಟ್ರೋಲ್ ಮಾಡಿ ನಮಸ್ತೆ ಗುರುಗಳೇ. ಈ ರೀತಿ ಮಾಡಿ. ಓಕೆನಾ, ಇಲ್ಲಿ ನಿಮಗೆ ಕ್ವಾಲಿಟಿನೂ ಕೂಡ ಕೊಟ್ಟಿದ್ದೀನಿ. ಕ್ವಾಲಿಟಿ ಬೇಕಾದ್ರೆ ನೀವು ಅಡ್ಜಸ್ಟ್ ಮಾಡ್ಬೋದು. ಆ್ಯಕ್ಚುಲಿ ಇದು ಐ ಕ್ವಾಲಿಟಿಯಲ್ಲಿ ನಿಮಗೆ ವಿಡಿಯೋ ಪ್ಲೇ ಆಗುತ್ತೆ ಆಟೋಮೆಟಿಕ್ಕಾಗಿ. ನಿಮಗೆ ಬೇಕು ಅಂತಂದರೆ ಇನ್ನೂ ಕಡಿಮೆ ಮಾಡ್ಕೋಬೇಕಂದ್ರೆ ಕಡಿಮೆ ಮಾಡ್ಕೋಬೋದು. 4K ಕ್ವಾಲಿಟಿಯಲ್ಲಿ ಮತ್ತು ಫುಲ್ HD ಕ್ವಾಲಿಟಿಯಲ್ಲಿ ಆಟೋಮೆಟಿಕ್ಕಾಗಿ ಅದು ವಿಡಿಯೋ ಪ್ಲೇ ಆಗುತ್ತೆ. ಇವಾಗ ಯಾವುದೇ ಕೋರ್ಸಸನ್ನು ನೀವು ತಗೋಬೇಕು ಅಂತಂದರೆ ಇಲ್ಲಿ ಲಾಕ್ಡ್ ಅಂತ ಇರುತ್ತೆ. ಯಾರು ನೀವು ಕೋರ್ಸನ್ನು ನೀವು ತೊಗೊಂಡಿಲ್ಲ ಅಂತಂದರೆ ಅವರಿಗೆ ಲಾಕ್ ಅಂತ ಇರುತ್ತೆ. ಯಾವ್ಯಾವ ಕೋರ್ಸನ್ನು ನೀವು ತೊಗೊಂಡಿದ್ರೆ ಅದನ್ನು ಆ್ಯಕ್ಟಿವ್ ಅಂತ ತೋರಿಸ್ತಿರುತ್ತೆ. ಇಲ್ಲಿ ನೋಡ್ಬೋದು. ಇವಾಗ ಕೆಳಗಡೆ ಆಲ್ ಕೋರ್ಸ್ ಅಂತ ಏನು ಟ್ಯಾಬ್ ಇದೆಯಲ್ಲ, ಅದು ಕೆಳಗಡೆ ಬಾಟಮಲ್ಲಿ ನೋಡಿ. ಹಾಗೆ PDF ಅಂತ ಬರುತ್ತೆ, ಆಲ್ PDF. ಅಂದರೆ ಆ ಕೋರ್ಸಸ್ಗೆ ಸಂಬಂಧಪಟ್ಟಿದ ಎಲ್ಲ PDF ಇರುತ್ತೆ. ನೀವು ತೊಗೊಂಡಿರೋಂಥ ಕೋರ್ಸ್ ಮಾತ್ರ ಓಪನ್ ಇರುತ್ತೆ, ಆ್ಯಕ್ಟಿವ್ ಅಥವಾ ಅನ್ಲಾಕ್ ಅಂತ ಇರುತ್ತೆ. ಇನ್ನೊಂದು ಬಂದು ಮೈ ಲರ್ನಿಂಗ್ ಅಂತ ಇದೆ, ಇನ್ನೊಂದು ಟ್ಯಾಬು. ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಏನೇನು ಲರ್ನ್ ಮಾಡಿದ್ದೀರ, ನಮ್ಮ ಹತ್ರ ಏನೇನು ಕ್ಲಾಸಸ್ ತೊಗೊಂಡಿದ್ದೀರ ಅದು ಸಪ್ರೇಟ್ ಫೋಲ್ಡರಲ್ಲಿ ನಿಮಗೆ ತೋರಿಸುತ್ತೆ. ಅದೇ ಥರ ಮೈ PDF, ಆ ಒಂದು ಕೋರ್ಸಿಗೆ ಸಂಬಂಧಪಟ್ಟಿದ್ದು PDF ನಿಮಗಿಲ್ಲಿ ಶೋ ಆಗುತ್ತೆ. ಇದಿಷ್ಟು ಬಂದು ಈ ಒಂದು ಅಪ್ಲಿಕೇಶನಲ್ಲಿ ಇದೆ. ಇವಾಗ ನಾನು ಬೇರೆ ಒಂದು ಕೋರ್ಸನ್ನು ತೊಗೋಬೇಕು. ಇವಾಗ ನಾನು ಕುಬೇರ ನಕ್ಷತ್ರ ತೊಗೋಬೇಕು ಅಂತ ಇದ್ದೀರಿ ಅಂತ ಅಂದ್ಕೊಳ್ಳಿ. ಇವಾಗ ಕುಬೇರ ನಕ್ಷತ್ರ ಬಂದು ನೀವು ಇಲ್ಲಿ ನೋಡ್ಬೋದು, ರಿಕ್ವೆಸ್ಟ್ ಟು ಆ್ಯಕ್ಸೆಸ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೀವಿಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಅದನ್ನು ಅಮೌಂಟನ್ನು ಪೇ ಮಾಡಿ ಈ ಕೋರ್ಸನ್ನು ಪರ್ಚೇಸ್ ಮಾಡ್ಬೋದು. ಯಾರಿಗೂ ಫ್ರೀ ಅಂತೂ ಇಲ್ಲ. ನೀವು ಇದನ್ನು ಅಮೌಂಟನ್ನು ಕೊಟ್ಟು ನೀವು ಇದನ್ನು ಕೋರ್ಸನ್ನ ಪರ್ಚೇಸ್ ಮಾಡಬೇಕಾಗತ್ತೆ. ಇಲ್ಲಿ ರಿಕ್ವೆಸ್ಟ್ ಅಂತ ಬೇಕಾದ್ರೆ ನೀವು ಕಳಿಸ್ಬೋದು. ಈ ರಿಕ್ವೆಸ್ಟ್ ನನಗೆ ಬರುತ್ತೆ. ನೀವು ಅಮೌಂಟ್ ಪೇ ಮಾಡಿದಾಗ ನಾನು ಅದನ್ನು ಆ್ಯಕ್ಟಿವೇಟ್ ಮಾಡಿ ಕೊಡ್ತೀನಿ. ಇಲ್ಲೇ ನಿಮಗೆ ಸ್ಟಡಿ ಮೆಟೀರಿಯಲ್ಸ್ ಅಂತ ಇರುತ್ತೆ. ಇದು ಕೂಡ ನಿಮಗೆ PDF ಇಲ್ಲಿಂದನೇ ಕೂಡ ಓಪನ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು, ಇವಾಗ ಹತ್ತೆ ನಕ್ಷತ್ರ ಓಪನ್ ಆಗಿದೆ, ಇವರಿಗೆ ಆ್ಯಕ್ಟಿವೇಟ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಸ್ಟಡಿ ಮೆಟೀರಿಯಲ್ಸ್ ಆ್ಯಂಡ್ ನೋಟ್ಸ್ ಅಂತ ಇದೆ, ಇಲ್ಲಿ ನೋಡ್ಬೋದು. ಇದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗಿಲ್ಲಿ ಸೆಲೆಕ್ಟ್ ಯುವರ್ ಮೆಟೀರಿಯಲ್ಸ್ ಅಂತ ಏನಿದೆ ನೋಡಿ, PDF ಕೊಟ್ಟಿದ್ದೀನಿ. Day 1, Day 2, Day 3 PDF ಇರುತ್ತೆ. ಈ PDF ನೀವು ಡೈರೆಕ್ಟಾಗಿ ಮುಟ್ಟಿ ಓಪನ್ ಮಾಡ್ಬೋದು. ಓಕೆನಾ, ನಿಮಗೆ ಇಲ್ಲೇ ಈ ಒಂದು PDF ಓಪನ್ ಆಗುತ್ತೆ. ಇಲ್ಲೇ ಕೂಡ ನೀವು ನೋಡ್ಬೋದು. ಈ PDFಲ್ಲಿ ನಿಮಗೆ ಝೂಮ್ ಔಟ್ ಮಾಡ್ಬೋದು, ಝೂಮ್ ಇನ್ ಮಾಡ್ಬೋದು. ನೀವು ಈ ಥರ ಎಲ್ಲ ನೀವು ಚೆಕ್ ಮಾಡ್ಕೊಂಡು ಓದ್ಕೋಬೋದು, ನೋ ಪ್ರಾಬ್ಲಮ್ಮು. ನಿಮಗೆ ಎಲ್ಲ ಇಲ್ಲೇ ಹೋಗಿದ್ರೂ ಕೂಡ ನೀವು ಒಂದು ಮೊಬೈಲ್ ಅಂತೂ ಕೈಲಿ ಹಿಡ್ಕೊಂಡು ಹೋಗ್ತಾ ಇರ್ತೀರ. ಹಾಗಾಗಿ ನಿಮಗೆ ಯಾವುದೇ PDF ಅವಶ್ಯಕತೆ ಇಲ್ಲ. ಬುಕ್ಕಲ್ಲಿ ಹಿಡ್ಕೊಂಡು ನೋಡೋವಂಥದ್ದು, ಏನಪ್ಪ ಈ ಸ್ವಾಮೀಜಿ ಅಥವಾ ಈ ಗುರುಗಳು ಬುಕ್ಕಲ್ಲಿ ನೋಡ್ಕೊಂಡು ಹೇಳ್ತಾ ಇದ್ದಾರೆ ನಮಗೆ ಅಂತಲೂ ನಿಮಗೆ ಆ ಫೀಲ್ ಆಗೋಲ್ಲ. ಎಲ್ಲ ಮೊಬೈಲಲ್ಲೇ ಬಂದಾಗ ಏನಾಗುತ್ತೆ, ನಿಮಗೆ ಈಸಿಯಾಗಿ ಪ್ರಿಡಿಕ್ಷನ್ಸ್ ಮಾಡೋಕ್ಕೂ ಈಸಿ ಆಗುತ್ತೆ. ನೀವೆಲ್ಲ ಹೋಗ್ತಾರೆ, ಯಾರಿಗೋ ಒಬ್ಬರು ಫಲ ವಿಮರ್ಶೆ ಮಾಡಬೇಕಾದ್ರೂ ಮೊಬೈಲ್ ಇದ್ದಾಗ ಏನಾಗುತ್ತೆ, ನೀವು ಚೆಕ್ ಮಾಡಿಬಿಟ್ಟು ನೀವು ಅಲ್ಲೇ ನೋಡಿ ಹೇಳ್ಬೋದು. ನಿಮಗೆ ಯಾವುದೇ PDF ಅವಶ್ಯಕತೆ ಇರೋಲ್ಲ ಅವಾಗ. ಓಕೆನಾ, ಹಾಗಾಗಿ ಈ ಒಂದು ಅಪ್ಲಿಕೇಶನ್ನು ನಿಮಗೋಸ್ಕರ ಅಂತಲೇ ಮಾಡಿರೋಂಥದ್ದು. ಯಾರಿಗೆಲ್ಲ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಾದಮೇಲೆ ನೀವು ನನಗೆ ರಿಕ್ವೆಸ್ಟ್ ಕಳಿಸಿ ಏನೇನು ಕ್ಲಾಸಸನ್ನು ತೊಗೊಂಡಿದ್ದೀರಾ ನಾನು ನಿಮಗೆ ಆ್ಯಕ್ಟಿವೇಟ್ ಮಾಡಿ
ಕೊಡ್ತೀನಿ. ಎಲ್ಲದೂ ಕೂಡ ನೀವು ಇಲ್ಲೇ ನೋಡ್ಬೋದು. ಮತ್ತು ಯಾವುದೇ ಥರದ್ದು ಜಿಮೇಲು ಈ ಥರ ಎಲ್ಲ ಬರೋದು ಆ ಥರ ಎಲ್ಲ ಇನ್ನೂ ಬರೋದಿಲ್ಲ. ಮುಂಚೆ ಇದ್ದಿದ್ದ ವೀಡಿಯೋದಲ್ಲಿ ಅಪ್ಲಿಕೇಶನ್ ಒಳಗಡೆ ವೀಡಿಯೋದ ಮೇಲೆಲ್ಲ ಜಿಮೇಲ್ ಅಡ್ರೆಸ್ ಬರ್ತಿತ್ತು. ಇವಾಗೇನು ಬರೋದಿಲ್ಲ, ನೋ ಪ್ರಾಬ್ಲಮ್. ಅದನ್ನು ಆ್ಯಕ್ಟಿವೇಟ್ ಮಾಡಬೇಕಂತ ಅಂದ್ಕೊಂಡಿದ್ವಿ, ಬಟ್ ಸದ್ಯಕ್ಕೆ ಇವಾಗಿಲ್ಲ. ಇವಾಗಂತೂ ನೀವೆಲ್ಲರೂ ಕೂಡ ಯೂಸ್ ಮಾಡ್ಬೋದು. ಸೈಡ್ ಮೆನು ಇದೆ. ಈ ಸೈಡ್ ಮೆನುನಲ್ಲೂ ಕೂಡ ನಿಮಗೆ ಹೋಮ್ ಪೇಜು, ಆಲ್ ಕೋರ್ಸಸ್ ಅಂತ ಬರುತ್ತೆ. ಮತ್ತು ನೀವು PDF ಮೆಟೀರಿಯಲ್ಸು ಕೂಡ ನಿಮಗೆ ಓಪನ್ ಆಗುತ್ತೆ. ಮೈ ಲರ್ನಿಂಗ್, ಇಲ್ಲಿ ಪಕ್ಕದಲ್ಲಿ ಲರ್ನಿಂಗ್ ಎಷ್ಟು ಮಾಡಿದ್ದೀರಾ ಅನ್ನೋದು ಕೂಡ ಇದೆ. ಮೈ PDF ಕೂಡ ಇದೆ, ಎಷ್ಟು PDF ಇದರೊಳಗಿದೆ ಅನ್ನೋದು ಕೂಡ ಇದೆ. ಕ್ಯಾಟಗರಿ ಬರುತ್ತೆ, ಕ್ಯಾಟಗರಿ ಪ್ರಕಾರನೂ ಕೂಡ ನೀವು ಚೆಕ್ ಮಾಡ್ಬೋದು. ಇಲ್ಲಿ ನಿಮಗೆ ಸೆಟ್ಟಿಂಗ್ ಪೇಜ್ ಇದೆ. ಸೆಟ್ಟಿಂಗ್ ಪೇಜಲ್ಲಿ ಹೋಗಿ ನೀವು ಕನ್ನಡ ಬೇಕಾದ್ರೆ ಮಾಡ್ಕೋಬೋದು. ಕನ್ನಡ ಮಾಡಿಕೊಂಡು ಕೂಡ ನೀವು ನೋಡ್ಬೋದು. ಎಲ್ಲ ಕಡೆ ಕನ್ನಡನೇ ಬರುತ್ತೆ. ಕನ್ನಡದಲ್ಲೂ ಕೂಡ ಅವೈಲೇಬಲ್ ಇದೆ. ಮೇಡ್ ಇನ್ ಇಂಡಿಯಾ ಅಂತಲೂ ಇದೆ, ಇದರೊಳಗೆಲ್ಲ ಡೆವಲಪ್ ಮಾಡಿರೋವಂಥದ್ದು. ನಿಮಗೆ ನನ್ನ ಯೂಟ್ಯೂಬ್ ಚಾನಲು, ಇನ್ಸ್ಟಾಗ್ರಾಮು ಮತ್ತು ವಾಟ್ಸಪ್ಪು ಈ 3 ಕೂಡ ವರ್ಕ್ ಆಗುತ್ತೆ. ಇಲ್ಲೂ ಕೂಡ ಡೈರೆಕ್ಟಾಗಿ ಹೋಗಿ ವೀಡಿಯೋಸ್ಗಳನ್ನ ನೋಡ್ಬೋದು. ಈ ರೀತಿ ವಿಚಾರಗಳನ್ನ ಇದೆ. ಮತ್ತು ಅಬೌಟ್ ಇದು ನನ್ನ ಬಗ್ಗೆ ಮಾತ್ರೊಳಗೆ ಇನ್ಫಾರ್ಮೇಷನ್ ಇದೆ. ಇದೆಲ್ಲ ಬಂದು ನಾವೇ ಬಿಲ್ಡ್ ಮಾಡಿರೋಂಥ ಅಪ್ಲಿಕೇಶನ್ನು. ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡು ನೋಡಿ, ಆ ಫೀಲನ್ನು ನನಗೆ ಹೇಳಿ. ನಿಮಗೆ ಅಪ್ಲಿಕೇಶನ್ ಯಾವ ಥರ ಇದೆ ಅನ್ನೋದು ಕೂಡ ತಿಳಿಸ್ಕೊಡಿ. ಏನಾದರೂ ಇದರೊಳಗೆ ಮಿಸ್ಟೇಕ್ ಇತ್ತು ಅಂತಂದ್ರೂ ನನಗೆ ವಾಟ್ಸಪ್ ಮಾಡಿ ತಿಳಿಸ್ಕೊಡಿ. ನಾನು ಅದನ್ನು ಸರಿ ಮಾಡಿ ಕೊಡ್ತೀನಿ. ಓಕೆ, ಇಷ್ಟೆಲ್ತ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಕರೆಕ್ಟಾಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮಗೆ ಡೌನ್ಲೋಡ್ ಆಗುತ್ತೆ.